ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಮಾಡ್ತಾ ಇದ್ದೀನಿ ಖಾರ ಬೂಂದಿ. ನಾವು ಬಿಸಿಬೇಳೆ ಬಾತ್ಗೆ ಅಥವಾ ಹಾಗೇ ತಿನ್ಬೋದು, ಟೀ ಟೈಮ್ ಸ್ನ್ಯಾಕ್ಸ್ ಜೊತೆನೂ ತಿನ್ಬೋದು. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ: ಕಡಲೆ ಹಿಟ್ಟು, ನೀರು, ಚುಟ್ಕಿಯಷ್ಟು ಸೋಡಾ, ಉಪ್ಪು, ಅಚ್ಕಾರ್ ಪೌಡರು. ಫಸ್ಟಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ, ಅದರೊಳಗೆ ಕಡಲೆ ಹಿಟ್ಟು ಹಾಕ್ಕೊಳ್ಳಿ, ಉಪ್ಪು, ಚುಟ್ಕೆ ಸೋಡಾ ಮತ್ತು ಅಚ್ಕಾರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಕಲರು ಹಾಕೋತಾರೆ, ನಾನು ಕಲರ್ ಹಾಕ್ಕೊಂಡಿಲ್ಲ. ಮತ್ತು ಬಿಸಿ ಎಣ್ಣೆ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಇದನ್ನು ರಾತ್ರಿ ಅಥವಾ 4-5 ಅವರ್ಸು ಕಲಿಸಿ ಇಟ್ಟು ಅಂದರೆ ತುಂಬ ಚೆನ್ನಾಗಿ ಬೂಂದಿ ಬರುತ್ತೆ. ನಾನಿದೆ ಸಡನ್ನಾಗಿ ಕಲಿಸ್ಬಿಟ್ಟು ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಟೈಮ್ ಇತ್ತು ಅಂದರೆ ನೀವು ಕಲಿಸ್ಬಿಟ್ಟು ಒಂದು 3 to 4 ಅವರ್ಸ್ ರೆಸ್ಟ್ ಮಾಡಲಿಕ್ಕೆ ಬಿಡಿ. ಆವಾಗ ಸೋಡಾ ಹಾಕೋ ಅವಶ್ಯಕತೆಯೇ ಇಲ್ಲ, ಅಷ್ಟು ಚೆನ್ನಾಗಿ ಉಬ್ಕೊಳ್ಳುತ್ತೆ. ನೋಡಿ, ಈ ರೀತಿ ಹದಕ್ಕೆ ಕಲಿಸ್ಕೊಳ್ಳಿ ಹಿಟ್ಟನ್ನ. ತುಂಬ ನೀರು ಮಾಡ್ಕೋಬೇಡಿ. ಮತ್ತು ಈ ರೀತಿ ಇರುವ ಜಾಲಿ ಇರುತ್ತಲ್ವ, ಅದರೊಳಗೆ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ನಾನು ಇಲ್ಲಿ ಒಂದು ಕಲ್ಲು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಎಲ್ಲ ಕೊಡ್ತೀವಲ್ಲ ಆ ಕಲ್ಲಿಂದ ನಾನು ಅದ್ರ ಮೇಲೆ ಹೊಡಿತಾ ಇದ್ದೀನಿ. ನಿಧಾನವಾಗಿ ಮಾಡಬೇಕು, ಹುಷಾರವಾಗಿ ಮಾಡಬೇಕು, ಬೂಂದಿನ ಚೆನ್ನಾಗಿ ಬೀಳುತ್ತೆ. ನೋಡಿ, ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ, ಬೂಂದಿ ರೆಡಿ ಆಗುತ್ತೆ. ನೀವು ಬೂಂದಿನ ಮೊಸರು ಜೊತೆನೂ ತಿನ್ನಬಹುದು, ಅಥವಾ ಪಾನಿಪುರಿ ಮಾಡಿದಾಗ ಅದರಲ್ಲಿ ಹಾಕಿ ಕೂಡ ತಿನ್ನಬಹುದು. ಹಾಗೆ ನೀವು ಒಗ್ಗರಣೆ ಕೊಟ್ಟು ಹಾಗೆ ತಿನ್ಬೋದು. ಮಕ್ಕಳಿಗೆ ಬಾಕ್ಸಿಗೆಲ್ಲ ಹಾಕಿ ಕೊಡ್ಬೋದು. ಬೇರೆ ಹೋಟೆಲಲ್ಲಿ ತಂದು ಮಾಡೋಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆನೂ ಹಿಡ್ಕೊಳ್ಳಲ್ಲ ಅಷ್ಟೊಂದು. ಇಲ್ಲಿ ನೋಡಿ, ಕಲ್ಲು ತೋರಿಸ್ತಾ ಇದ್ದೀನಿ ನಾನು. ಈ ರೀತಿ ಬಡಿಬೇಕು, ಅದಕ್ಕೆ ನಿಧಾನವಾಗಿ ಬಡಿರಿ. ನಾನಿದು ಬೆಳಗ್ಗೆ ಬಿಸಿಬೇಳೆ ಬಾತಿಗೆ ಅಂತ ಖಾರ ಬೂಂದಿ ಮಾಡ್ಕೊಳ್ತಾ ಇದ್ದೆ, ಅದಕ್ಕೆ ಅವಸರಲ್ಲಿ ಮಾಡ್ತಾಯಿದ್ದೀನಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು ನಾವು ಬೂಂದಿನ. ನೋಡಿ, ಬೂಂದಿ ರೆಡಿ ಆಗ್ತಿದೆ. ಇದೇ ರೀತಿ ನಾನು ಎಲ್ಲ ಬೂಂದಿ ಮಾಡ್ಕೊತೀನಿ. ಅದಕ್ಕೆ ಒಗ್ಗರಣೆ ಕೊಡಲಿಕ್ಕೆ ನಾನು ಕರಿಬೇವಿತ್ತು, ಆ ಕರಿಬೇವನ್ನ ಎಣ್ಣೆಯಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ತೆಗಿತಾ ಇದ್ದೀನಿ. ನೀವು ಬೇಕಾದರೆ ದ್ರಾಕ್ಷಿ ಗೋಡಂಬಿ ಕೂಡ ಹಾಕೋಬಹುದು, ನಾನು ಇದರಲ್ಲಿ ಹಾಕಿಲ್ಲ. ಶೇಂಗಾನ ಕೂಡ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಗೋತೀನಿ. ಬೆಳ್ಳುಳ್ಳಿ ಕೂಡ ಹಾಕೋಬಹುದು. ಒಂದು ಕಡಾಯಿ ಇಟ್ಟಿದ್ದೀನಿ, ಅದರೊಳಗೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಾದಿರೋ ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಮತ್ತು ಅಚ್ಕಾರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದು ಕಲರ್ ಬರಲಿ ಅಂತ ಅಚ್ಕಾರ್ ಪೌಡ್ರ್ ಹಾಕ್ಕೊಂಡೆ. ನಾನು ಯಾವುದೇ ರೀತಿ ಕಲರು ಯೂಸ್ ಮಾಡಿಲ್ಲ. ನೋಡಿ, ಎಲ್ಲ ಮಿಕ್ಸ್ ಆದಮೇಲೆ ಈ ರೀತಿ ಕಲರ್ ಬರುತ್ತೆ. ಅದಕ್ಕೆ ನಾನು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರ್ ತೊಗೊಂಡಿದ್ದೀನಿ, ಅದಕ್ಕೆ ಅಷ್ಟು ಕಲರ್ ಚೆನ್ನಾಗಿ ಬಂದಿದೆ. ಯಾವುದೇ ರೀತಿ ಕಲರು ಇಲ್ಲ. ಹೋಮ್ ಮೇಡು ಖಾರ ಬೂಂದಿ ರೆಡಿ. ನೀವು ಮನೇಲಿ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.